ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ನೋಡಿ ಬೆಳಿಗ್ಗೆ 7 ಗಂಟೆ ಆಗಿದೆ. ಎಲ್ಲ ಬಾಗಿಲಿಗೆಲ್ಲ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಒಳಗೆ ಬಂದಿದ್ದೀನಿ. ಈಗ ಒಳಗೆ ಕಸ ಹೊಡಿತಾ ಇದ್ದೀನಿ ನೋಡಿ. ಆಮೇಲೆ ಚಹಾ ಕೆಟ್ಟಿದ್ದೀನಿ, ಚಹಾ ಕುದೀತಾ ಇದೆ ಅಲ್ಲಿ. ಈ ಕಸ ಎಲ್ಲ ಹೊಡ್ಕೊಂಡು ಚಹಾ ಕುಡಿಬೇಕು. ಆಮೇಲೆ ಅರ್ಜೆಂಟ್ ಬ್ಲೌಸ್ಗಳಿದ್ದಾವೆ ನೋಡಿ. ಹೊರಗಿನ ವಾತಾವರಣ ನೋಡಿ. ಬೆಳಿಗ್ಗೆ ಇನ್ನೂ ಬಿಸಿಲು ಬಂದಿಲ್ಲ. ಈಗ ನೋಡಿ ಚಹಾ ಕೆಟ್ಟಿದ್ದೀನಿ. ಚಹಾ ಕುದೀತಾ ಇದೆ ನೋಡಿ. ಪಾತ್ರೆ ಎಲ್ಲ ತಿಕ್ಕಿಟ್ಟಿದ್ದೀನಿ. ರಾತ್ರಿ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೀನಿ ನೋಡಿ. ಈಗ ಚಹಾ ಆಗಿದೆ ನೋಡಿ. ಚಹಾ ಕುಡಿಬೇಕು. ಚಹಾ ಕುಡಿದು ಸ್ಟಿಚ್ ಮಾಡಲಿಕ್ಕೆ ಕೊಡಬೇಕು. ಈಗ ನೋಡಿ ಸ್ಟಿಚ್ಚು ಮಾಡ್ತಾ ಇದ್ದೀನಿ. ಮುಗಿತಾ ಬಂತು ಬ್ಲೌಸು. ಸ್ಟಿಚ್ ಮಾಡಿಕೊಂಡು ಆಮೇಲೆ ದೋಸೆ ಮಾಡಿಕೊಂಡು ನಾಷ್ಟ ಮಾಡಬೇಕು. ಚಹಾ ಕುಡಿದು ಕೂತ್ಕೊಂಡಿದ್ದೆ ಸ್ಟಿಚ್ ಮಾಡೋದಕ್ಕೆ. ಬ್ಲೌಸ್ ಮುಗಿತಾ ಬಂತು. ಎಲ್ಲ ಸ್ಟಿಚ್ ಹಾಕೋದು ನಾನು ತೋರಿಸಿಲ್ಲ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂಥೇಳಿ ನಾನು ತೋರಿಸಿಲ್ಲ, ಸ್ವಲ್ಪನೇ ತೋರಿಸಿದ್ದೀನಿ. ಆಮೇಲೆ ಈಗ ನಾಷ್ಟ ಮಾಡಬೇಕು. ಯಾಕಂದರೆ ಇವತ್ತು ನಾಷ್ಟ ಮಾಡ್ದೇನೆ ಬ್ಲೌಸ್ ಹೊಲಿಲಿಕ್ಕೆ ಕೂತ್ಕೊಂಡಿದ್ದೆ. ಯಾಕಂದರೆ ತುಂಬ ಅರ್ಜೆಂಟ್ ಇದ್ದಾವೆ ಅಂಥೇಳಿ ಚಹಾ ಅಷ್ಟೇ ಕುಡ್ಕೊಂಡು ಹೊಲಿಲಿಕ್ಕೆ ಕೂತ್ಕೊಂಡಿದ್ದೆ. ಈಗ ಬ್ಲೌಸ್ ಹೊಲ್ಕೊಂಡು ದೋಸೆ ಮಾಡಿಕೊಂಡು ನಾಷ್ಟ ಮಾಡಬೇಕು. ನಾಷ್ಟ ಮಾಡಿ ಮತ್ತೆ ಇನ್ನೊಂದು ಬ್ಲೌಸ್ ಹೊಲಿಲಿಕ್ಕೆ ಕೂಡಬೇಕು. ಈಗ ಅರ್ಜೆಂಟ್ ಇದ್ರಂತೂ ಎಷ್ಟು ಟೈಮ್ ಇದ್ರೂ ಸಾಲೋದಿಲ್ಲ. ಅದಕ್ಕೆ ಬೇಗ ಕೂತ್ಕೊಂಡಿದ್ದೆ ನಾನು ಸ್ಟಿಚ್ ಮಾಡೋದಕ್ಕೆ. ಎಲ್ಲ ಕೆಲಸ ಮಾಡಿ ಕೂತ್ಕೊಳ್ಳೋದ್ರಲ್ಲಿ ಟೈಮ್ ಆಗಿಬಿಡುತ್ತೆ, 10 ಗಂಟೆ ಆಗಿಬಿಡುತ್ತೆ. ಅದಕ್ಕೆ ನಾನು ಇವತ್ತು ಬೇಗನೆ ಕೂತಿದ್ದೆ. 8:30ಗೆ ಕೂತ್ಕೊಂಡಿದ್ದೆ. ಈಗ ನೋಡಿ ಬ್ಲೌಸ್ ಆಯಿತು. ಈಗ ಗ್ಯಾಸಿನ ಮೇಲೆ ಹಂಚಿಟ್ಟಿದ್ದೀನಿ. ದೋಸೆ ಮಾಡಬೇಕು. ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲರೂ ಸಪೋರ್ಟ್ ಮಾಡಿ. ಈಗ ನೋಡಿ ಹಂಚಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ವಿಡಿಯೋನ ಯಾರೂ ನೋಡ್ತಾನೇ ಇಲ್ಲ. ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಈಗ ನೋಡಿ ದೋಸೆ ಹಾಕೋತಾ ಇದ್ದೀನಿ. ದೋಸೆ ಹಾಕ್ಕೊಂಡು ನಾಷ್ಟ ಮಾಡಿ ಮತ್ತೆ ಸ್ಟಿಚ್ ಮಾಡೋದಕ್ಕೆ ಕೂಡಬೇಕು. ನಿಮಗೆ ಯಾವ ಥರ ವಿಡಿಯೋ ಹಾಕಿದರೆ ಇಷ್ಟ ಆಗುತ್ತೆ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ. ನಾನು ಅದೇ ಥರ ವಿಡಿಯೋನ ಹಾಕ್ತೀನಿ. ಬ್ಲಾಗ್ ಇಷ್ಟ ಆಗುತ್ತೋ ಇಲ್ಲ ನಿಮಗೆ ಟೇಲರಿಂಗ್ ಟಿಪ್ಸು ವಿಡಿಯೋ ಬೇಕು ಅಥವಾ ಟೇಲರಿಂಗ್ ಸ್ಟಿಚಿಂಗ್ ವಿಡಿಯೋ ಬೇಕು, ಯಾವ ಥರ ವಿಡಿಯೋ ಬೇಕು ತಿಳಿಸಿ. ಅದೇ ಥರ ವಿಡಿಯೋ ಹಾಕ್ತೀನಿ.
ರಾತ್ರಿನೇ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿದ್ದೆ. ಈಗೆಲ್ಲ ಜೋಡಿಸ್ತಾ ಇದ್ದೀನಿ ನೋಡಿ. ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಹೇಳಿ, ಏನಾದರೂ ತಪ್ಪಿದ್ರೆ ಅದನ್ನು ಹೇಳಿ. ಈಗ ನೋಡಿ ದೋಸೆ ತಿರು ಹಾಕ್ತಾ ಇದ್ದೀನಿ. ಉದ್ದಿನಬೇಳೆ ಮತ್ತು ಅಕ್ಕಿ ಹಾಕಿ ಮಾಡಿದ್ದೆ ದೋಸೆ. ದೋಸೆ ಜೊತೆ ಸ್ವಲ್ಪ ಸಾರಿದೆ, ಅದನ್ನೇ ಹಾಕಿ ನಾಷ್ಟ ಮಾಡ್ತೀನಿ. ಯಾಕಂದರೆ ಈಗ ಟೈಮ್ ಇಲ್ಲ ಜಾಸ್ತಿ ಚಟ್ನಿ ಅದು ಮಾಡಲಿಕ್ಕೆ. ಹೀಗಾಗಿ ಅದೇ ಸಾರಲ್ಲಿ ತಿಂತೀನಿ. ಆಮೇಲೆ ಸ್ಟಿಚಿಂಗ್ ಮಾಡೋದಕ್ಕೆ ಕೊಡ್ತೀನಿ. ಅರ್ಜೆಂಟ್ ಬಟ್ಟೆ ಇದ್ದಾಗ ಏನು ಮಾಡಬೇಕಂತಾನೆ ಗೊತ್ತಾಗಲ್ಲ. ಬೇಗ ಬೇಗ ಕೆಲಸ ಮುಗಿದ್ರೆ ಸಾಕಾಗಿಬಿಡುತ್ತೆ. ಅಡುಗೆ ಕಡೆಯೂ ಲಕ್ಷ್ಯ ಹೋಗೋದಿಲ್ಲ, ಅಷ್ಟು ಟೆನ್ಷನ್ ಆಗಿಬಿಡುತ್ತೆ ಅರ್ಜೆಂಟ್ ಬಟ್ಟೆ ಇದ್ದಾಗ. ಈಗ ನೋಡಿ ದೋಸೆ ಆಗ್ತಾಯಿದೆ. ದೋಸೆ ಮಾಡಿಕೊಂಡು ನಾಷ್ಟ ಮಾಡಿ ಸ್ಟಿಚಿಂಗಿಗೆ ಕೊಡಬೇಕು. ನೋಡಿ ದೋಸೆ ಎಷ್ಟು ಚೆನ್ನಾಗಾಯಿತು. ಇನ್ನೊಂದು ದೋಸೆ ಹಾಕ್ಕೋತೀನಿ. ನನಗೆ ಜಾಸ್ತಿ ಬರೋದು ಲೈನಿಂಗ್ ಬ್ಲೌಸು. ಅದರಲ್ಲಿ ಡಿಸೈನ್ ಎಲ್ಲ ಜಾಸ್ತಿ ಬರಲ್ಲ. ಹಾಗೆ ಸಾದಾ ಲೈನಿಂಗ್ ಬ್ಲೌಸ್ ಬರೋದೇ ಜಾಸ್ತಿ. ಯಾವಾಗಾದರೂ ಒಂದೊಂದು ಬರುತ್ತೆ ಡಿಸೈನ್ ಹೊಲಿಯೋದು. ಜಾಸ್ತಿ ಬರೋದು ಲೈನಿಂಗ್ ಬ್ಲೌಸು ಇರೋದು ಹೆಚ್ಚಿಗೆ. ಹೀಗಾಗಿ ನನಗೆ ಜಾಸ್ತಿ ಡಿಸೈನ್ ಎಲ್ಲ ತೋರಿಸೋದಕ್ಕೆ ಆಗಲ್ಲ. ಲೈನಿಂಗ್ ಬ್ಲೌಸು ತೋರಿಸ್ತಾ ಇರ್ತೀನಿ ನಾನು ಜಾಸ್ತಿ. ಡಿಸೈನ್ ಎಲ್ಲ ಹೊಲಿದ್ರೆ ಜಾಸ್ತಿ ನಮಗೆ ಅಮೌಂಟ್ ಕೊಡಲ್ಲ ಅವರು, ರೇಟ್ ಎಲ್ಲ ಕಡಿಮೆ ಕೊಡ್ತಾರೆ. ಹೀಗಾಗಿ ನಾನು ಡಿಸೈನ್ ಜಾಸ್ತಿ ಹೊಲಿಯಲ್ಲ, ಸಾದಾ ಬ್ಲೌಸೇ ಜಾಸ್ತಿ ಹೊಲಿತೀನಿ. ಅಲ್ಲಿ ಅಂಗಡಿಯಲ್ಲಾದರೆ ಅವ್ರು ಹೇಳೋದಷ್ಟು ರೇಟ್ ಕೊಟ್ಟು ಬಿಡ್ತಾರೆ. ನಮ್ಮ ಹತ್ರ ಆದರೆ ತುಂಬ ಕಿರಿಕಿರಿ ಮಾಡ್ತಾರೆ. ಹೀಗಾಗಿ ನಾನು ಜಾಸ್ತಿ ಡಿಸೈನ್ ಬ್ಲೌಸ್ ಹಿಡಿಯೋದಿಲ್ಲ. ತುಂಬ ಟೈಮ್ ಹಿಡಿಯುತ್ತೆ ಅದು ಡಿಸೈನ್ ಮಾಡಬೇಕಂದ್ರೆ. ಒಂದು ಡಿಸೈನ್ ಬ್ಲೌಸ್ ಹೊಲಿಯೋದು, 2 ಸಾದಾ ಬ್ಲೌಸ್ ಲೈನಿಂಗ್ ಬ್ಲೌಸ್ ಹೊಲಿಯೋದು ಅಷ್ಟೇ ಹೊತ್ತಾಗುತ್ತೆ. ಆದರೆ ಅವ್ರು ಕೊಡೋದು ಒಂದು 50 ರೂಪಾಯಿ 100 ರೂಪಾಯಿ ಜಾಸ್ತಿ ಕೊಡ್ತಾರೆ. ಆದರೆ ತುಂಬ ಟೈಮ್ ಹಿಡಿಯುತ್ತೆ. ಹೀಗಾಗಿ ನಮಗೆ ಪುರಾಟ ಆಗಲ್ಲ. ಹೀಗಾಗಿ ನಾವು ಡಿಸೈನ್ ಜಾಸ್ತಿ ಹೊಲಿಯಲ್ಲ. ಈಗ ನೋಡಿ ದೋಸೆ ಆಯಿತು. ಇನ್ನೂ ಸ್ವಲ್ಪ ಹಿಟ್ಟು ಉಳಿದಿದೆ, ನಾಳೆಗೆ ಬರುತ್ತೆ ಅದು ಹಿಟ್ಟು. ಫ್ರಿಜ್ಜಲ್ಲಿ ಇಟ್ಕೋತೀನಿ. ನಿಮಗೆ ಯಾವ ಥರ ವಿಡಿಯೋ ಹಾಕಿದರೆ ಇಷ್ಟ ಆಗತ್ತೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ ದೋಸೆ ಆಯಿತು. ದೋಸೆ ತಿಂದ್ಕೊಂಡು ಸ್ಟಿಚ್ ಎಲ್ಲ ಮಾಡಿ ಆಯಿತು ನೋಡಿ. ಮತ್ತು ಇನ್ನೊಂದು ಬ್ಲೌಸ್ ಹೊಲಿದು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಅಡುಗೆ ಎಲ್ಲ ಮಾಡಿ ಊಟ ಆಯ್ತು. ಈಗ ಸ್ವಲ್ಪ ಪಾತ್ರೆಗಳಿದ್ದಾವೆ, ಅವೆಲ್ಲ ತಿಕ್ಕೊಂಡು ಎಲ್ಲ ಅದು ಒರೆಸ್ಕೊಂಡು ಎಲ್ಲ ಕೆಲಸ ಮುಗೀತು. ಬೆಳಗ್ಗೆಯಿಂದ ಈಗ 2:30 ಆಯಿತು ಟೈಮು. ಎಲ್ಲ ಕೆಲಸ ಮುಗೀತು. ಈಗ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮತ್ತೆ ಸಂಜೆಗೆ ಮತ್ತೆ
ಸ್ಟಿಚ್ ಮಾಡೋದಕ್ಕೆ ಕೂಡಬೇಕು. ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿಬಿಟ್ಟಿದೆ. ಈಗ ಒಂದು ತಾಸು ರೆಸ್ಟ್ ತಗೋಬೇಕು. ರೆಸ್ಟ್ ತಗೊಂಡು ಆಮೇಲೆ ಸ್ಟಿಚ್ ಮಾಡ್ತೀನಿ. ನೀವೆಲ್ಲ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ನಾನು ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ಖುಷಿಯಾಗುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಸ್ಟಿಚಿಂಗ್ ವಿಡಿಯೋ ನಿಮಗೆ ಯಾವ ಥರ ಹಾಕಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ ಎಲ್ಲ ಕೆಲಸ ಆಯ್ತು. ಈಗ ಮತ್ತೆ ನಿಮಗೆ ಮುಂದಿನ ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ. ನಮಸ್ಕಾರ.